ಜಾನಪದ ಹಾಡುಗಾರನ ವಜ್ರದ ಹಳ್ಳ ಜಜ್ಜಿ ಕುಡ್ದಾಳ ಅಂತ ಹೇಳಿ ಅನ್ಬರ್ತದ್ರಿ. ವಜ್ರನ ವಜ್ರಲಿಂಗನ ಪುಡಿ ಮಾಡ್ಬೇಕು. ಕಲ್ಲಿಂದ ಪುಡಿ ನಮ್ಮ ಇದ್ರೊಳಗ ಭೂಮಿ ಮೇಲೆ ಅತಿ ಕಠಿಣವಾದಂತ ವಸ್ತು ಯಾವ್ದಂದ್ರೆ ವಜ್ರ. ವಜ್ರವನ್ನ ಸಾದಾ ಕಲ್ಲಿನಿಂದ ಪುಡಿ ಮಾಡ್ತಕ್ಕಂತ ಸಾಧ್ಯತೆ ಇಲ್ಲವೇ ಇಲ್ಲ. ಅದು ಪುಡಿ ಆಗೋ ಸಾಧ್ಯತೆ ಇಲ್ಲ. ಅದನ್ನ ಪುಡಿ ಆಗಿದ್ದನ್ನು ಕುಡಿದಿರುವಂತ ಸಾಧ್ಯತೆ ಇಲ್ಲ. ಒಂದು ವಜ್ರದ ಹಳ್ಳವನ್ನ ನುಂಗಿದಾಳಂತಂದ್ರೂ ಸುಧಾ ಅದರಿಂದ ಪ್ರಾಣಕ್ಕೆ ಅಪಾಯ ಆಗುವಂತ ಸಂಭವ ಕಡಿಮೆ. ಒಂದ್ ವೇಳೆ ಆ ವಜ್ರದ ಹಳ್ಳವನ್ನ ನುಂಗಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತ ಹೆಣ್ಮಗಳು ಅವಳಲ್ಲ. ಯಾಕಂತಂದ್ರೆ ಅವಳ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಅಧೈರ್ಯದ ಹೆಣ್ಮಗಳಾಗಿದ್ರೆ ಮಲ್ಸರ್ಜೆ ದೇಸಾಯಿ ಅವರು ತೀರ್ಕೊಂಡಾಗ ಮಾಡ್ಕೋಬಹುದಾಗಿತ್ತು. ತನ್ನ ಗಂಡು ಮಗ ಶಿವಬಸವ ಸರ್ಜೆ ತೀರ್ಕೊಂಡಾಗ ಮಾಡಬಹುದಾಗಿತ್ತು. ಬ್ರಿಟಿಷ್ ಸರ್ಕಾರ ಇಡೀ ಕಿತ್ತೂರು ಸಂಸ್ಥಾನವನ್ನ ಕಸಿದುಕೊಂಡಾಗ ಮಾಡ್ಕೋಬಹುದಾಗಿತ್ತು. ಆದ್ರೆ ಅಂತ ಹೆಣ್ಮಗಳವಳು ಚೆನ್ನಮ್ಮಾಜಿ ಅಲ್ವೇ ಅಲ್ಲ. ಅದ್ಯಾವುದೋ ಒಬ್ಬ ಜಾನಪದ ಹಾಡುಗಾರನ ಒಂದು ಮಾಹಿತಿ ಕೊರತೆಯಿಂದ ಆ ಹಾಡನ್ನ ಬರ್ತಿದ್ದಾನೆ ಹೊರತು ಅದು ಅಂತಿಮ ಅಲ್ಲ. ಚೆನ್ನಮ್ಮಾಜಿ ವಯೋಸಹಜದಿಂದ ಒಂದು ಆಘಾತಕಾರಿ ಸುದ್ದಿಯನ್ನು ಕೇಳಿದಾಗ ಒಂದು ಅವರ ಜೀವವನ್ನ ಬಿಟ್ಟಿರ್ತಕ್ಕಂಥದನ್ನ ನಾವು ನಂಬಬಹುದು ಹೊರತು ಈ ಕಟ್ಟುಕತೆಗಳನ್ನ ನಂಬಬಾರದು ಅಂತ ಹೇಳ್ಬೋದು. ನೋಡಿ ಪ್ರಿಯ ಸ್ನೇಹಿತರೆ, ಇವರು ಬಸವರಾಜ್ ಏನ್ ಹೇಳಿದ್ರು, ಚೆನ್ನಮ್ಮಾಜಿಯವರು ವಜ್ರದ ಅರಳನ್ನ ನುಂಗಿ ಅವರು ಹಸುನಿಗಿಲ್ಲ. ಯಾಕಂದ್ರೆ ಆತರ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅವರಲ್ಲಿ ಆತರ ಶಕ್ತಿ ಮನೋಭಾವನೆ ಕೂಡ ಇರ್ಲಿಲ್ಲ. ಅವರು ಹಸುನಿಗಿದ್ದಾರೆ ಅಂದ್ರೆ ಅಸಹಜ ಕಾಯಿಲೆಯಿಂದ ಅವರು ಹಸುನಿಗಿರ್ಬೋದು ಅನ್ನೋದು ಸತ್ಯವಾದ ಮಾತುಗಳು. ಸೊ ಹಾಗಾಗಿ ನಾವು ಇಂಥ ಕಟ್ಟುಕತೆಗಳನ್ನ ನಂಬದೆ, ಯಾಕಂದ್ರೆ ನಮ್ಮ ಚೆನ್ನಮ್ಮಾಜಿಯವರು ದೇಶಕ್ಕಾಗಿ, ದೇಶದ ಹಿತಕ್ಕಾಗಿ, ನಾಡಿನ ಮಕ್ಕಳಿಗಾಗಿ ಪ್ರಾಣ ಕೊಟ್ಟಂತ ಹೆಣ್ಣು ಮಗಳು. ಹೋರಾಡಿ ಆ ಒಂದು ಯುದ್ಧದಲ್ಲಿ ಗೆದ್ದು ಆಯ್ತಾ ನಮ್ಮನ್ನೆಲ್ಲರನ್ನು ಕೂಡ ಬ್ರಿಟಿಷರ ಇದರಿಂದ ದಾರಿ ತಪ್ಪಿಸಿದಂತ ಹೆಣ್ಣು ಮಗಳು. ಇಂಥ